सलाम जी, नमस्ते जी, सभी रहो हंसते जी। बच्चों, आज हम अगला पाठ मेरा, हमारा, तेरा, तुम्हारा इसको हम सीखेंगे। ಮಕ್ಕಳೇ, ಇಂದು ನಾವು ಮುಂದಿನ ಪಾಠ ಮೇರಾ ಅಂದರೆ ನನ್ನ, ಮೈನ್, ಹಮಾರ ಅಂದರೆ ನಮ್ಮ, ಅವರ್ಸ್, ತೇರಾ ಯು, ತುಮ್ಹಾರ ಯುವರ್ಸ್, ಇದನ್ನು ನಾವು ಇವತ್ತು ಕಲಿತ್ಕೊಳ್ಳೋಣ ಈ ಪಾಠನ. ಅದಕ್ಕಿಂತ ಮುಂಚೆ ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್, ದಯವಿಟ್ಟು ಈ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಈಗ ನಾವು ಪಾಠ ಪ್ರಾರಂಭ ಮಾಡೋಣ. ನಾನು ಬಾರಹ್ ಕಡಿ ಅಂದರೆ ಕಾಗುಂತದ ಜೊತೆಯಲ್ಲಿ ನಿಮಗೆ ಹೇಳ್ಕೊಡ್ತೀನಿ. ಪಾಠ ಕಾ ನಾಮ್ ಮೇರಾ, ಹಮಾರಾ, ತೇರಾ, ತುಮ್ಹಾರಾ. माँ एक ही मात्रा में, रा आ की मात्रा रा मेरा, ना आ की मात्रा ना माँ नाम, सा वा ई की मात्रा वी, ता आ की मात्रा ता सविता, हा आई की मात्रा है। मेरा नाम सविता है। स ता ई की मात्रा ती, शा सतीश, माँ ये की मात्रा में, रा आ की मात्रा रा मेरा, बा डा आ की मात्रा डा बड़ा, भा आ की मात्रा भा ई भाई, हा आई की मात्रा है। सतीश मेरा बड़ा भाई है। यह यह, माँ एक की मात्रा में, रा आ की मात्रा रा मेरा, का माँ रा आ की मात्रा रा कमरा, हा आई की मात्रा है। यह मेरा कमरा है। मेरा नाम सविता है। ಮೇರಾ ಅಂದರೆ ನನ್ನ, ಮೈ. ನಾಮ್ ಅಂದರೆ ಹೆಸರು, ನೇಮ್. ಸವಿತಾ ಹೈ, ನನ್ನ ಹೆಸರು ಸವಿತಾ. ಮೈ ನೇಮ್ ಈಸ್ ಸವಿತಾ. ಸತೀಶ್ ಮೇರಾ ಬಡಾ ಭಾಯಿ ಹೈ. ಸತೀಶ್ ಮೇರಾ ಅಂದರೆ ನನ್ನ, ಬಡ ಅಂದರೆ ಎಲ್ಡರ್ ಹಿರಿಯ, ಭಾಯಿ ಅಂದರೆ ಸಹೋದರ. ಅಂದರೆ ಬಡ ಭಾಯಿ ಅಂದರೆ ಏನಾಯಿತು, ಅಣ್ಣ. ಸತೀಶ್ ಮೇರಾ ಬಡ ಭಾಯಿ ಹೈ. ಸತೀಶ್ ನನ್ನ ಅಣ್ಣ. ಸತೀಶ್ ಈಸ್ ಮೈ ಎಲ್ಡರ್ ಬ್ರದರ್. ಯಹ್ ಮೇರಾ ಕಮರಾ ಹೈ. ಯಹ್ ಅಂದ್ರೇನು, ಇದು. ಮೇರಾ ನನ್ನ, ಕಮರಾ ಅಂದರೆ ರೂಮ್, ಕೊಠಡಿ. ಯಹ್ ಮೇರಾ ಕಮರಾ ಹೇ, ಇದು ನನ್ನ ಕೊಠಡಿ ಅಥವಾ ಇದು ನನ್ನ ರೂಮ್. ದಿಸ್ ಈಸ್ ಮೈ ರೂಮ್. ಯಾ ಹಾ, ಯಹ್ ಹಾ ಮಾ ಆಕಿ ಮಾತ್ರ ಮಾ, ರಾ ಆಕಿ ಮಾತ್ರ ರಾ, ಹಮಾರಾ ಘರ ಘರ್, ಹಾ ಆಕಿ ಮಾತ್ರ ಹೈ. ಯಹ್ ಹಮಾರಾ ಘರ್ ಹೈ. ಹಾ माँ आकी मात्रा माँ, रा एक की मात्रा रे हमारे, घर, माँ एक की मात्रा में, ये का एक, का ऊ की मात्रा कू, ता संयुक्ताक्षर ता, आकी मात्रा ता कुत्ता, हा आई की मात्रा है। हमारे घर में एक कुत्ता है। का ऊ की मात्रा कू, ता संयुक्ताक्षर ता आ की मात्रा ता कुत्ता, वा फा आ की मात्रा फा, दा आ की मात्रा दा रा वफादार, हा ओ की मात्रा हो, ता आ की मात्रा ता होता, हा आई की मात्रा है। कुत्ता वफादार होता है। यह हमारा घर है. यह ಅಂದ್ರೇನು, ಇದು. ಹಮಾರಾ ನಮ್ಮ,
ಘರ್ ಅಂದರೆ ಮನೆ. ಯಹ್ ಹಮಾರಾ ಘರ್ ಹೇ, ಇದು ನಮ್ಮ ಮನೆ. ದಿಸ್ ಈಸ್ ಅವರ್ ಹೌಸ್. ಹಮಾರೆ ಘರ್ में एक ಕುತ್ತಾ ಹೈ. ಹಮಾರೆ ಅಂದರೆ ನಮ್ಮ, ಘರ್ ಮನೆ, ಘರ್ ಮೇ ಅಂದರೆ ಮನೆಯಲ್ಲಿ, ಏಕ್ ಒಂದು, ಕುತ್ತಾ ಅಂದರೆ ನಾಯಿ ಇದೆ. ಹಮಾರೆ ಘರ್ ಮೇ ಏಕ್ ಕುತ್ತಾ ಹೇ, ನಮ್ಮ ಮನೆಯಲ್ಲಿ ಒಂದು ನಾಯಿ ಇದೆ. ದೇರ್ ಈಸ್ ಎ ಡಾಗ್ ಇನ್ ಅವರ್ ಹೌಸ್. का उकी ಇಲ್ಲಿ ಕುತ್ತಾ ವಫಾದಾರ್ ಹೋತಾ ಹೇ. ಕುತ್ತಾ ನಾಯಿ, ವಫಾದಾರ್ ಅಂದರೆ ಪ್ರಾಮಾಣಿಕ, ಆನೆಸ್ಟ್, ಹೋತಾ ಹೇ ಆಗಿರುತ್ತದೆ. ಕುತ್ತಾ ವಫಾದಾರ್ ಹೋತಾ ಹೇ, ನಾಯಿ ಪ್ರಾಮಾಣಿಕವಾಗಿರುತ್ತೆ, ಅದು ಪ್ರಾಮಾಣಿಕ ಪ್ರಾಣಿ. ಡಾಗ್ ಈಸ್ ಎ ಆನೆಸ್ಟ್ ಅನಿಮಲ್. ವಾಹ ವ ತಾ ಏಕಿ ಮಾತ್ರ ತೇ, ರಾ ಆಕಿ ಮಾತ್ರ ರಾ, ತೇರಾ. ಖ ರಾ गा ओकी मात्रा गो, शा खरगोश, हा आई की मात्रा है. यह तेरा खरगोश है. ता ए की मात्रा ते, रा आ की मात्रा रा, तेरा. ख रा गा ओ की मात्रा गो, शा खरगोश. पा संयुक्ताक्षर, या आ की मात्रा या, रा आकी मात्रा रा, प्यारा है. तेरा खरगोश प्यारा है. ता ए की मात्रा ते, रा आकी मात्रा रा, तेरा. ख र गा ओ की मात्रा गो, शा खरगोश. गा आकी मात्रा गा, ज रा गाजर. खा आकी मात्रा खा, ता आकी मात्रा ता, खाता. हा आई की मात्रा है. तेरा खरगोश गाजर खाता है. यह यह ಯಾಕಂದ್ರೇನು ಇದು, ತೇರಾ ಅಂದರೆ ನಿನ್ನ, ಖರ್ಗೋಶ್ ಹೈ, ಖರ್ಗೋಶ್ ಅಂದ್ರೇನು ಮೊಲ. ಯಹ್ ತೇರಾ ಖರ್ಗೋಶ್ ಹೈ, ಇದು ನಿನ್ನ ಮೊಲ. ದಿಸ್ ಈಸ್ ಯುವರ್ ರ್ಯಾಬಿಟ್. ಖರ್ಗೋಶ್ಗೆ ಏನು ಹೇಳ್ತಾರೆ, ರ್ಯಾಬಿಟ್ ಅಂತ ಹೇಳ್ತಾರೆ. ತೇರಾ, ತೇರಾ ಅಂದರೆ ನಿನ್ನ, ಖರ್ಗೋಶ್ ಮೊಲ, ಪ್ಯಾರಾ ಹೇ, ಪ್ಯಾರಾ ಅಂದ್ರೇನು ಮುದ್ದಾಗಿದೆ, ಪ್ರಿಯವಾಗಿದೆ. ತೇರಾ ಖರ್ಗೋಶ್ ಪ್ಯಾರಾ ಹೇ, ನಿನ್ನ ಮೊಲ ಪ್ರಿಯವಾಗಿದೆ, ಮುದ್ದಾಗಿದೆ. ಯುವರ್ ರ್ಯಾಬಿಟ್ ಈಸ್ ಪ್ರೆಟಿ ಆರ್ ಸ್ವೀಟಿ ಅಂತಲೂ ಹೇಳ್ಬೋದು, ಮುದ್ದಾಗಿದೆ ಅಂತ. ತೇರಾ ಖರ್ಗೋಶ್ ಗಾಜರ್ ಖಾತಾ ಹೇ, ತೇರಾ ಅಂದ್ರೇನು ನಿನ್ನ, ಖರ್ಗೋಶ್ ಮೊಲ, ಗಾಜರ್, ಗಾಜರ್ ಅಂದರೆ ಏನು ಹೇಳ್ತೀವಿ ನಾವು, ಗಜ್ಜರಿ, ಕ್ಯಾರೆಟ್. ಖಾತಾ ಅಂದರೆ ತಿನ್ನುತ್ತದೆ, ಖಾತಾ ಹೇ ತಿನ್ನುತ್ತದೆ. ತೇರಾ ಖರ್ಗೋಶ್ ಗಾಜರ್ ಖಾತಾ ಹೇ, ನಿನ್ನ ಮೊಲ ಗಜ್ಜರಿ ಅಂದರೆ ಕ್ಯಾರೆಟ್ ತಿನ್ನುತ್ತದೆ. ಯುವರ್ ರ್ಯಾಬಿಟ್ ಈಟ್ಸ್ ಕ್ಯಾರೆಟ್. ಯಹ ಯಹ್, ತಾ ಉ की मात्रा तू, मा संयुक्ताक्षर, हा आ की मात्रा हा, रा आ की मात्रा रा, तुम्हारा. वा ई की मात्रा वी, दा संयुक्ताक्षर, या आ की मात्रा या, ला या, विद्यालय. हा आई की मात्रा है. यह तुम्हारा विद्यालय है. ता उ की मात्रा तू, मा संयुक्ताक्षर, हा आ की मात्रा हा, रा आ की मात्रा रा, तुम्हारा. वा ई की मात्रा वी, दा संयुक्ताक्षर, या आ की मात्रा या, ल या, विद्यालय. गा आ की मात्रा गा, चंद्रबिंदु गा, वा गाँव. का ए की मात्रा के, पा आ की मात्रा पा, सा पास. हा आई की मात्रा है. तुम्हारा विद्यालय
गांव के पास है। ता उ की मात्रा तू, मा संयुक्ताक्षर, हा आ की मात्रा हा, रा आ की मात्रा रा तुम्हारा, वा ई की मात्रा वी, द संयुक्ताक्षर, या आ की लिया, ल या विद्यालय, सा आ की मात्रा सा, फा साफ, सा उ की मात्रा सू, था रा आ की मात्रा रा सुथरा, हा आ की मात्रा है। तुम्हारा विद्यालय साफ सुथरा है। ಯಾಕಂದ್ರೇನು ಇದು तुम्हारा ಅಂದರೆ ನಿಮ್ಮ, ವಿದ್ಯಾಲಯ ಹೇ ವಿದ್ಯಾಲಯ ಪಾಠಶಾಲೆ, ಇದು ನಿಮ್ಮ ಪಾಠಶಾಲೆ. ದಿಸ್ ಈಸ್ ಯುವರ್ ಸ್ಕೂಲ್. तुम्हारा ನಿಮ್ಮ, ವಿದ್ಯಾಲಯ ಪಾಠಶಾಲೆ, ಗಾಂವ್ ಕೆ ಗಾಂವ್ ಅಂದರೆ ಊರು ಅಥವಾ ಹಳ್ಳಿ, ಗಾಂವ್ ಕೆ ಊರಿನ, ಪಾಸ್ ಹೈ ಪಾಸ್ ಅಂದರೆ ಹತ್ತಿರ, ಹೈ ಇದೆ, तुम्हारा ವಿದ್ಯಾಲಯ ನಿಮ್ಮ ವಿದ್ಯಾಲಯ, ಗಾಂವ್ ಕೆ ಊರಿನ, ಪಾಸ್ ಅಂದರೆ ಹತ್ತಿರ ಇದೆ, ಯುವರ್ ಸ್ಕೂಲ್ ಈಸ್ ನಿಯರ್ ಬೈ ವಿಲೇಜ್. तुम्हारा विद्यालय साफ सुथरा है. तुम्हारा ನಿಮ್ಮ, ವಿದ್ಯಾಲಯ ಪಾಠಶಾಲೆ, ಸಾಫ್ ಸುಥರ ಅಂದರೆ ಸ್ವಚ್ಛ, ನಿಮ್ಮ ಪಾಠಶಾಲೆ ಸ್ವಚ್ಛವಾಗಿದೆ, ಯುವರ್ ಸ್ಕೂಲ್ ಈಸ್ ಕ್ಲೀನ್. ಈಗ ನಾವು ಅಭ್ಯಾಸವನ್ನು ನೋಡೋಣ. ಅಭ್ಯಾಸದಲ್ಲಿ ಏನಿದೆ? ಎಸ್, ಈಗ ನಾವು ಅಭ್ಯಾಸ ನೋಡೋಣ. ಸಹಿ ಶಬ್ದ ಚುನ್ಕರ್ ಖಾಲಿ ಜಗಹ ಭರೋ. ಸಹಿ ಸರಿಯಾದ, ಶಬ್ದ ಚುನ್ಕರ್ ಶಬ್ದವನ್ನು, ಚುನ್ಕರ್ ಆರಿಸಿ, ಖಾಲಿ ಜಗಹ ಭರೋ ಖಾಲಿ ಜಾಗವನ್ನು ತುಂಬಿ, ಖಾಲಿ ಇರುವ ಜಾಗವನ್ನು ತುಂಬಿಸಿ. ಇಲ್ಲೊಂದು ನೀವು ಗಮನಿಸಬೇಕು, ಮೇರಿ ಮೇರಾ, ಮೇರಿ ಅನ್ನೋದು ಸ್ತ್ರೀಲಿಂಗ, ಮೇರಾ ಅನ್ನೋದು ಪುಲ್ಲಿಂಗ. ಈಗ ನಾವು ಅದಕ್ಕೆ ತಕ್ಕಂತೆ ಇಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ಬರಿಬೇಕು. ಇಲ್ಲಿ ಏನು ಕೊಟ್ಟಿದ್ದಾರೆ? ಮೋಹನ್ ಡ್ಯಾಶ್ ಭಾಯಿ ಹೈ. ಮೋಹನ್ ಅಂದರೆ ಪುಲ್ಲಿಂಗ ಶಬ್ದ, ಭಾಯಿ ಪುಲ್ಲಿಂಗ ಶಬ್ದ. ಭಾಯಿ ಅಂದ್ರೇನು? ಸಹೋದರ. ಅಂದರೆ ಈಗ ನಾವು ಯಾವ್ದು ಬರಿಬೇಕು? ಮೋಹನ್ ಮೇರಾ ಅಂತ ಬರಿಬೇಕು. ಮೇರಾ ಪುಲ್ಲಿಂಗ ಶಬ್ದ, ಇಲ್ಲಿ ಮೇರಾ, ಮೋಹನ್ ಮೇರಾ ನನ್ನ ಭಾಯಿ ಹೈ. ಆಯಿತಾ? ಅರ್ಥವಾಯ್ತಾ? ಇಲ್ಲಿ ನೋಡಿ, ಡ್ಯಾಶ್ ಘರ್ ಬಡಾ ಹೇ, ಇಲ್ಲಿ ಹಮಾರಾ ಹಮಾರಿ ಅಂತ. ಸಾಮಾನ್ಯವಾಗಿ ಶಬ್ದದ ಕೊನೆಯಲ್ಲಿ ಆಕಿ ಮಾತ್ರ ಇದ್ದರೆ ಪುಲ್ಲಿಂಗ ಶಬ್ದ ಬರುತ್ತೆ, ಈಕಿ ಮಾತ್ರ ಇದ್ದರೆ ಸ್ತ್ರೀಲಿಂಗ ಶಬ್ದ ಬರುತ್ತೆ. ಆದರೆ ಕೆಲವು ಕಡೆ ಆಕಿ ಮಾತ್ರ ಇದ್ರೂ, ಅಂದರೆ ಶಬ್ದದ ಕೊನೆಯಲ್ಲಿ ಆಕಿ ಮಾತ್ರ ಇದ್ದರೂ ಸಹ ಕೆಲವು ಶಬ್ದಗಳು ಪುಲ್ಲಿಂಗ ಅಂತ ಹೇಳಿಸ್ಕೊಳ್ಳುತ್ತೆ. ಆಯಿತಾ? ಎಸ್, ಇಲ್ಲಿ ನೋಡಿ, ಡ್ಯಾಶ್ ಘರ್ ಬಡಾ ಹೇ, ಘರ್ ಅನ್ನೋದು ಪುಲ್ಲಿಂಗ ಶಬ್ದ, ಆದ್ದರಿಂದ ನಾವು ಏನು ಬರಿಬೇಕು? ಹಮಾರಾ ಅಂತ ಬರಿಬೇಕು. ಹಮಾರಾ, ಹಮಾರಾ ಘರ್ ಬಡಾ ಹೇ. ಆಯಿತಾ? ಡ್ಯಾಶ್ ನಾಮ್ ಕ್ಯಾ ಹೇ, ಇಲ್ಲಿ ತೇರಿ ಮತ್ತು ತೇರಾ. ತೇರಿ ಈಕೆ ಮಾತ್ರ ಸ್ತ್ರೀಲಿಂಗ ಶಬ್ದ, ತೇರಾ ಆಕೆ ಮಾತ್ರ ಇದೆ ಪುಲ್ಲಿಂಗ ಶಬ್ದ. ಇಲ್ಲೇನಿದೆ? ಡ್ಯಾಶ್ ನಾಮ್ ಕ್ಯಾ ಹೇ. ಈಗ ಹೆಸರು ಅನ್ನೋದು ಪುಲ್ಲಿಂಗ ಶಬ್ದ ಅಂತ ಹೇಳ್ತಾರೆ, ಆದ್ದರಿಂದ ತೇರಾ ಅಂತ ಬರಿಬೇಕು. ತೇರಿ ನಾಮ್ ಅಂತ ಬರೆಯಲ್ಲ, ನಾಮ್ ಅನ್ನೋದು ಪುಲ್ಲಿಂಗ ಶಬ್ದ. ತೇರಾ, ತೇರಾ ನಾಮ್ ಕ್ಯಾ ಹೇ. ಅರ್ಥಾಯ್ತಾ? ಡ್ಯಾಶ್ ಗಾಂವ್ ಕಹಾ ಹೇ. ತುಮ್ಹಾರಿ ತುಮ್ಹಾರ, ಇಲ್ಲೂ ಅಷ್ಟೇ ತುಮ್ಹಾರಿ ಸ್ತ್ರೀಲಿಂಗ ಶಬ್ದ, ತುಮ್ಹಾರ ಪುಲ್ಲಿಂಗ ಶಬ್ದ. ಗಾಂವ್ ಅನ್ನೋದು ಪುಲ್ಲಿಂಗ ಶಬ್ದ, ಆದ್ದರಿಂದ ತುಮ್ಹಾರ ಅಂತ ಬರಿಬೇಕು. ತುಮ್ಹಾರ ಗಾಂವ್ ಕಹಾ ಹೇ. ಆಯಿತಾ? ಮಿಲಾನ್ ಕರೋ, ಕೂಡಿಸಿ ಬರೆಯೋದು, ಹೊಂದಿಸಿ ಬರೆಯುವುದು ಅಂತ. ಸತೀಶ್ ಸವಿತಾ ಕಾ ಬಡಾ ಭಾಯಿ ಹೇ. ಇದು ಒಂದನೇದು. ಸತೀಶ್ ಸವಿತಾ ಕಾ, ಸರಿಯಲ್ಲಿ ಬರೀರಿ, ಸವಿತಾ ಕಾ ಬಡಾ ಭಾಯಿ ಹೇ. ಕುತ್ತಾ ವಫಾದಾರ್ ಜಾನ್ವರ್ ಹೇ. ಮೂರನೇದು, ಕುತ್ತಾ ವಫಾದಾರ್ ಜಾನ್ವರ್ ಹೇ. ಇಲ್ಲಿ ಸೇರಿಸೋದು.
कुत्ता वफादार जानवर. खरगोश प्यारा है. प्यारा नाಲ್ಕನೇದು. खरगोश प्यारा है. विद्यालय गांव के पास है. ಅಂದರೆ सविता का बड़ा भाई है. ಇದು ಇಲ್ಲಿ 2 ಬರಿಬೇಕು. ಎರಡನೇದು. ವಿದ್ಯಾಲಯ गांव के पास है. ಒಂದನೇದು. ಅರ್ಥ ಆಯ್ತಾ? ಧನ್ಯವಾದ.